ಅಭಿವ್ಯಕ್ತಿ ಸಂವಹನಕ್ಕಾಗಿನ ಪ್ರಬಲ ವೇದಿಕೆ ಈ ಚಿತ್ರದ ಮಾಧ್ಯಮ. ಇದನ್ನು ಮಾಧ್ಯಮವಾಗಿ ಹದಿಹರಿಯದ ವಯೋಮಾನದಲ್ಲಿರಬಹುದಂಥ ಅನೇಕ ತಹತಹ, ತಾಕಲಾಟ, ತಲ್ಲಣ, ತವಕ ಎಲ್ಲವನ್ನ ಯಾವ ರೀತಿ ತೊಂದರೆ ಆಗಬಹುದು, ಮುಂದೆ ಅವ್ರ ಪೋಷಕರಿಗೆ ಅವರು ವಹಿಸಬಹುದಂಥ ಪಾತ್ರವೇನು, ಅಥವಾ ಅವರು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಇರಬೇಕಾದಂಥ ಲೋಪದೋಷಗಳೇನು, ಇವೆಲ್ಲವನ್ನು ಪ್ರಕರಣಗಳು ಅನೇಕ ಪ್ರಹಸನಗಳೊಟ್ಟಿಗೆ ಅದನ್ನು ಸಾಧ್ಯಂತ ರವಾನಿಸಕ್ಕೆ ಹೊರಟಿದ್ದಾರೆ. ಜೋಶಿಜಿ ಇದರ ಛಾಯಾಗ್ರಾಹಕರಾಗಿದ್ದು ಅದ್ಭುತವಾದಂಥ ಸೆರೆ ಹಿಡಿಯುವ ಕೆಲಸವನ್ನು ಮಾಡಿದ್ದಾರೆ. ಇನ್ನು ನಾವು ಸಹಪಾಠಿಗಳು, ಇದರ ನಿರ್ದೇಶಕರು ರಾಜಶೇಖರರು ನನ್ನ ಸಹಪಾಠಿ. ಹಾಗಾಗಿ ಈ ಚಿತ್ರವನ್ನು ಕೇವಲ ನನ್ನ ಸ್ನೇಹಿತರಿಗಾಗಿ ಮಾಡಿದ್ದೇನೆ ಎಂದಿನಂತೆ. ಮಿಕ್ಕವರೆಲ್ಲರೂ ಎಲ್ಲ ತಾರುಣ್ಯದಲ್ಲಿರುವಂಥ, ಅವರಲ್ಲಿ ಪುಟಿದಿದ್ದಿರುವಂಥ ಉತ್ಸಾಹದಿಂದ ಈ ಚಿತ್ರವನ್ನು ತಮ್ಮ ಹೆಗಲ ಮೇಲೆ ಹೊತ್ತು ಕಳೆದ ಕನಿಷ್ಠ 2-3 ವರ್ಷಗಳಿಂದ ಇವರು ಓಡಾಡ್ತಿದ್ದಾರೆ. ಮನೆಗೆ ಹೋಗಿದ್ದೀರೇನೋ? ಮನೆಗೆಲ್ಲ ಹೋಗಿದ್ದೀರಲ್ಲ. ಇವರು ಹೀಗೆ ಅವ್ರನ್ನ ಲೇವಡಿ ಮಾಡೋದಕ್ಕೂ ಒಂದು ಕಾರಣವಿದೆ. ಅಂದರೆ ಇದು ಸುಲಭವಾಗಿ ತಯಾರಾದಂಥ, ಯಾರೋ ಬರ್ಕೊಂಡಂಥ ಒಂದು ಕಥೆ, ಒಂದು ಕೋಣೆಯಲ್ಲಿ ಕೂತು ಬರ್ಕೊಂಡಂಥ ಕೆಲವು ಸಾಲುಗಳು, ಕೆಲವು ಪ್ರಹಸನಗಳು, ಪ್ರಸಂಗಗಳು ಅದಾಗಿರಲಿಲ್ಲ. ಅಂದರೆ ಇದು ಜೀವನ್ಮುಖಿಯಾಗಿ ಜೀವನಕ್ಕೆ ಅಥವಾ ಬದುಕಿನಲ್ಲಿ ಸಂವಾದಿಯಾಗಿ ಸಿಗಬಹುದಂಥ ಅನೇಕ ಸಂಗತಿಗಳನ್ನೇ ಚಿತ್ರವಾಗಿಸಿದ್ದಾರೆ. ಆಶ್ಚರ್ಯವೇನಾಗುತ್ತೆ ಅಂತಂದರೆ, ಹಾಗೊಂದು ಎಳೆಯನ್ನು ಇಟ್ಕೊಂಡು ವಿಸ್ತರಿಸ ಹೋಗುವಂಥ ಕಥೆಯನ್ನು ಈ ತಂಡ ಮಾಡಿಯೇ ಇಲ್ಲ. ನಿರ್ದೇಶಕರು ತಮ್ಮ ಬದುಕಿನಾದ್ಯಂತ ಅಥವಾ ತಮ್ಮ ಮೆಲುಕಿಗೆ ಸಿಕ್ತಂಥ ಅನೇಕ ಸಂಗತಿಗಳನ್ನು ಕಥೆಯ ಎಳೆಯಾಗಿ ಇಟ್ಟುಕೊಂಡು ಅದನ್ನು ವಿಸ್ತರಿಸೋ ಪ್ರಯತ್ನ ಮಾಡಿಲ್ಲ. ಪ್ರಹಸನಗಳು ಮತ್ತು ಪ್ರಸಂಗಗಳೇನಿವೆ ಅವು ತುಂಬ ನೈಜ ಆಗಿವೆ. ಆ ಎಲ್ಲ ನೈಜಗಳಲ್ಲಿ ಹಲವು ಪ್ರಥಮಗಳೇನು ಅಂತ ಹೇಳಿದ್ರೆ, ಈ ಎಲ್ಲರೂ ತುಂಬ ಶಾಸ್ತ್ರೋಕ್ತವಾಗಿ ತರಬೇತಾದಂಥವ್ರು. ಹೊಸ ನೀರು ಹರಿಬೇಕು ರಂಗಕ್ಕೆ ಅಂತ ಅನ್ನೋ ಮಾತಿದೆಯಲ್ಲ, ಆ ರೀತಿಯಲ್ಲಿ ಈ ಎಲ್ಲ ಎಳೆಯರು ಶಾಸ್ತ್ರೋಕ್ತವಾಗಿ ಅಭಿನಯದ ಮಟ್ಟಗಳನ್ನು ಕಲಿತವರು. ಹಾಗೆಲ್ಲ ಕೆಲವು ತಿಂಗಳುಗಳು, ಕೆಲವು ವರ್ಷ ಅವರು ಅದನ್ನು ತಪದ ಹಾಗೆ ಆಚರಿಸಿದ್ದಾರೆ. ಆ ಥರದ ಆಚರಿಸಿದಂಥ ತಪದ ಫಲಶ್ರುತಿಯಾಗಿ ನಮಗೆ ಈ ಹಿಂದಿನ ಸಾಲಿನ ಹುಡುಗ ಈ ಕುರ್ಚಿಗಳು ಕಾಣ್ತಾ ಇವೆ. ಹಿಂದೆ ಸರಿಬೇಕು, ಹಿಂದಿನ ಕುರ್ಚಿಗೆ ಮೀಸಲಾಗಬೇಕು ಅಂತೇನಿಲ್ಲ, ಅದು ಮುನ್ನೆಲೆಗೆ ಬರಬಹುದಂಥ ಅನೇಕ ಸಂದೇಶವನ್ನು ಸಾರುತ್ತೆ ಅಂತ ನಾನು ವೈಯಕ್ತಿಕವಾಗಿ ನಂಬಿದ್ದೇನೆ. ಮಿಕ್ಕಂತೆಲ್ಲ ಒಬ್ಬೊಬ್ಬರೇ ಅವರವರ ಅನುಭವಗಳನ್ನು ಹೇಳ್ತಾ ಹೋಗ್ಬೋದು. ಇದಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ವೈನಿ, ನಮ್ಮ ಗೆಳೆಯರ ಶ್ರೀಮತಿ, ಅವರು ನಿರ್ಮಾತೃವಾಗಿದ್ದಾರೆ. ಅವರು ಹಾರೈಸಿ ಕಳಿಸಿದ್ದಾರೆ ಎಲ್ಲ ಅನುಕೂಲವಾಗಲಿ ಅಂತ. ಇದು 5ನೇ ಚಿತ್ರ, ನಮ್ಮ ಈ ನಿರ್ದೇಶಕರ 5ನೇ ಚಿತ್ರ. ಈ ಹಿಂದೆ ತ್ರಿಕೋಣ ಆಗಿತ್ತು, ಅದಕ್ಕೂ ಮುಂಚೆ ಪೆರೋಲ್ ಅಂತನೋ ಅಥವಾ ಬರ್ಫಿ ಮತ್ತು ಅಮೃತವಾಣಿ ಈ ಎಲ್ಲ ಚಿತ್ರಗಳ ಅಧ್ವರ್ಯರಾಗಿ ನಿರ್ದೇಶಕರಾಗಿ ನಮ್ಮ ನಿರ್ದೇಶಕರು ನಮಗೆ ಕಾಣಸಿಗ್ತಾರೆ. ಜೋಶಿಯವ್ರ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ, ಯಾಕೆಂತಂದರೆ ಅವರು ಮಾಡಿದಂಥ ಅವ್ರ ಕೈ ಚಳಕ ಇದೆಯಲ್ಲ, ಅದು ತುಂಬ ಜನರು ಮೆಚ್ಚಿಕೊಂಡಂಥದ್ದು. ಹಾಗಾಗಿ ಈ ಎಲ್ಲ ಎಳೆಯರ ದಂಡಿಟ್ಕೊಂಡು ಮಾಡಿದಂಥ ಈ ಚಿತ್ರ ಇದೆಯಲ್ಲ, ಇದಕ್ಕೆ ಹಲವು ವಿಶೇಷಗಳಿವೆ ಅನ್ನೋದು ಮಾತ್ರ ಬಹಳ ಸ್ಪಷ್ಟವಾಗಿ ಧೈರ್ಯವಾಗಿ ಹೇಳ್ಬೋದು ಅಂಥದ್ದು. ಎಲ್ಲರೂ ಹೇಳ್ತಾರೆ ನಮ್ಮ ಚಿತ್ರ ತುಂಬ ಅತ್ಯುತ್ತಮ, ನಾವೆಲ್ಲ ಯಾವಾಗಲೂ ಮಾಡಿದಂಥ ಚಿತ್ರಗಳನ್ನೆಲ್ಲ ಎಲ್ಲರೂ ಬಂದು ನೋಡಬೇಕು ಅಂತ. ಯಾಕೆ ನೋಡಬೇಕು ಅಂತ ಹೇಳಿದ್ರೆ, ನೇರವಾಗಿ ನೈಜ ಪ್ರಹಸನಗಳನ್ನೇ ಆಧಾರ ಇಟ್ಕೊಂಡು ಮಾಡೋದ್ರಿಂದ ಅವ್ರಿಗೆ ಒಂದು ಗುರುತು ಹಚ್ಕೊಳ್ಳೋದಕ್ಕೆ, ತಮ್ಮ ತಾವು ಆ ಪ್ರಸಂಗಗಳೊಟ್ಟಿಗೆ ಆ ಹರಿಯದವರಾಗಲಿ ಅಥವಾ ಹರಿಯ ದಾಟದಂಥವರಾಗಲಿ ಅವರೆಲ್ಲರಿಗೂ ನಿಜವಾದ ಅರ್ಥದಲ್ಲಿ ಅದು ಮುಟ್ಟುತ್ತೆ, ಮನ ತಟ್ಟುತ್ತೆ ಅನ್ನೋದು ಈ ಕಥಾನಕದ, ಈ ಪ್ರಹಸನದ ನಿಜ ಉದ್ದೇಶ. ಅದು ಸಾಫಲ್ಯವಾಗಿದೆ ಅಂತ ಚಿತ್ರ ನೋಡಿದವರು ನಮ್ಮ ಈ ನೆನ್ನೆಯಷ್ಟೇ ನೋಡ್ಕೊಂಡು ಬಂದರೆಲ್ಲ ಅದರ ಆದಂಥದ್ದೆಲ್ಲವೂ ಅದು ಸಹ ತುಂಬ ಸುಂದರವಾಗಿ ಕಾಣಿಸಿದ್ದಾರೆ. ಮುಖಗಳು ಅಥವಾ ಪ್ರಹಸನಗಳು, ಈ ನಿರ್ದೇಶಕರು ಪ್ರಕರಣ ಪ್ರಹಸನಗಳನ್ನು ಚಂದವಾಗಿಸಿದ್ರೆ, ಮುಖಗಳು ಮತ್ತು ಆ ಎಲ್ಲ ಹಿನ್ನೆಲೆಯನ್ನು ತುಂಬ ಚಂದವಾಗಿಸಿದಂಥ ಸಾಹಸ ನಮ್ಮ ಜೋಶಿಯವ್ರದ್ದು. ಒಬ್ಬೊಬ್ಬರೇ ಒಂದಷ್ಟು ಅವ್ರವ್ರ ಮಾತುಗಳನ್ನು ಕೇಳಿಬಿಡೋಣ. ಆಮೇಲೆ ಮತ್ತೇನಾದರೂ ತಮಗೇನಾದ್ರು ಪ್ರಶ್ನೆಗಳಿತ್ತು ಅಂದರೆ ಅಥವಾ ಅದೆಲ್ಲ ಏನಾದ್ರು ಕುತೂಹಲಿತ್ತು ಅಂದರೆ ಅದನ್ನು ಪರಸ್ಪರ ಮಾತನಾಡಿಕೊಳ್ಳೋಣ ಅನ್ನೋ ಮಾತನ್ನು ಹೇಳ್ತಾ, ನನ್ನನ್ನು ಇದಕ್ಕಾಗಿ ಅಂತ ಆಯ್ಕೆ ಮಾಡಿಕೊಂಡು ಸುಮಾರು ಒಂದು 7 ತಿಂಗಳು 8 ತಿಂಗಳು ಸತತವಾಗಿ ಇವರೆಲ್ಲರನ್ನೂ ಒಂದು ಸುಮಾರು 800 ಮಂದಿ ನಾವು ಅವರಲ್ಲಿರೋ ಪ್ರತಿಭೆಯನ್ನು ನೇರ್ಪುಗೊಳಿಸೋಕೆ ನಾವು ಹಾಕಿದಂಥ ಸಮಯ. ಒಂದು 800 ಮಂದಿ ಹುಡುಕಿ ಕೊನೆಗೊಂದು 30 ಮಂದಿಯನ್ನು ಅಂತಿಮವಾಗಿ ಆಯ್ಕೆ ಮಾಡಿಕೊಂಡು ಆ 30 ಮಂದಿಯೊಟ್ಟಿಗೆ ಒಂದಷ್ಟು ಕೆಲಸವನ್ನು ಮಾಡ್ತಾ ನಿಜವಾಗಿಯೂ ಅಭಿನಯ ಅಂದರೆ ಏನು, ಯಾಕೆ ಅಭಿನಯ ಮಾಡಬೇಕು ನಾವು, ಅಭಿವ್ಯಕ್ತಿ ಸಂವಹನ ಅಂದರೆ ಏನು, ಅಭಿವ್ಯಕ್ತಿ ಅಂದರೆ ಏನು, ವ್ಯಕ್ತಿ ಯಾವ ಅಭಿವ್ಯಕ್ತಿಯನ್ನು ಮಾಡೋಕ್ಕೆ ಸಾಧ್ಯವಾಗುತ್ತೆ, ಇಂಥ ಅನೇಕ ಪ್ರಶ್ನೆಗಳನ್ನು, ಮೂಲಭೂತ ಪ್ರಶ್ನೆಗಳಿಗೆ ಇಟ್ಕೊಂಡು ಈ ಎಲ್ಲರೂ ತರಬೇತಾಗಿರುವಂಥದ್ದೇ ವಿಶೇಷ. ಕೆಲವರು ಮಧ್ಯದಲ್ಲಿ ಬಂದು ಸೇರಿಕೊಂಡಿರುವಂಥದ್ದು. ಆದರೆ ಆರಂಭದಿಂದಲೂ ಇರುವಂಥ ಈ ಎಲ್ಲ ದಾಂಡಿಗರೇನಿದ್ದಾರಲ್ಲ, ಘಟಾನುಘಟಿಗಳು, ಇವರು ನೋಡಿ ಪಟಿಂಗರು, ಮುಖದಿಂದಲೇ ಎಷ್ಟು ಪಟಿಂಗರ ಕಾಣಿಸ್ತಾರೆ ಅವರು. ಈ ಎಲ್ಲ ಪಟಿಂಗತನ ಅವರಿಗೆ ತಾವು ತರಬೇತಾಗಿದ್ದರಿಂದಲೇ ಬಂತು ಅನ್ನೋದು ವಿಶೇಷ. ಇದರಲ್ಲಿ ನೋಡಿದ್ರೆ ಈಗ ಅವರು ಅವ್ರು ಹೇಳಿದ್ದಾರೆ, ಇದು ಯಾವುದು ನಂದಲ್ಲ, ಅದು ಸ್ವಂತದ್ದು ಅಂತ. ನನಗೆ ಹಾಗನ್ಸಿದ್ನೆ. ಜೀವನ ಪ್ರೀತಿ, ಜೀವನ್ಮುಖಿ ಒಂದು. ಎರಡನೇದು
ನಾವು ಯಾವಾಗಲೂ ಯೋಚನೆ ಮಾಡುವಂಥದ್ದು ಹೊಸ ನೀರು ಹರಿಬೇಕು, ಹೊಸ ಆಲೋಚನೆ ಬರಬೇಕು, ಮತ್ತು ಹೊಸ ಹೊಸ ಪ್ರತಿಭೆಗಳು ಬರಬೇಕು. ಒಂದು ಉದ್ಯಮ ಸ್ವಲ್ಪ ಉತ್ತುಂಗಕ್ಕೆ ಇರಬೇಕು, ಉತ್ಕರ್ಷ ಬೇಕು ಅಂತಂದರೆ ಅದಕ್ಕೆ ಬೇಕಾಗಿರುವಂಥದ್ದು ಸರಕು. ಅದು ಸ್ರೋತ ಯಾವುದನ್ನು ಭಾಳ ಮುಖ್ಯವಾಗಿಬಿಡುತ್ತೆ. ಆ ಸ್ರೋತ ಈ ಎಲ್ಲ ಎಳೆಯರು, ಈ ಎಲ್ಲ ತಾರುಣ್ಯದಲ್ಲಿರುವಂಥವ್ರು, ಅವರು ಇದಕ್ಕೆ ಬಂದು ಬಹಳ ಒಳ್ಳೆಯ ನ್ಯಾಯ ಒದಗಿಸಿದ್ದಾರೆ ಅನ್ನೋದೇ ನನ್ನ ಅಂಬೋಣ. ಯಾಕೆಂದರೆ ಸಾಮಾನ್ಯವಾಗಿ ಪಾತ್ರ ನಿರ್ವಹಣೆ ಮಾಡ್ತಿರ್ಬೇಕಾದಾಗ ಎಲ್ಲರೂ ಕೆಲವು ಸಿದ್ಧ ಸೂತ್ರಗಳ ಮೊರೆ ಹೋಗಿಬಿಡ್ತಾರೆ. ಆದರೆ ಇಲ್ಲಿ ಸಂಭಾಷಣೆಯನ್ನು ಸಹ ಅವರು ಇದನ್ನು ನಾನು ಬರೆದಿದ್ದೇನೆ, ಇದನ್ನೇ ಹೇಳಬೇಕು ಅಂತ ಹಕ್ಕೊತ್ತಾಯ ಮಾಡಲಿಲ್ಲ ನಿರ್ದೇಶಕರು. ಆ ಎಲ್ಲ ಪ್ರಸಂಗಗಳನ್ನು ಅವರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ತೆರನಾಗಿ ಅದನ್ನು ಪ್ರಸ್ತುತಪಡಿಸ್ತಾ ಇದು ಪೃಥಕ್ಕರಣಗೊಂಡಿದೆ, ಇದು ಚೆನ್ನಾಗಿದೆ ಅಂತ ಕೊನೆಗೆ ಅಂತಿಮಗೊಂಡು ಹಾಗಾಗಿರುವಂಥದ್ದು. ಅದಕ್ಕೆ ವಿಶೇಷ ಏನು ಅಂತಂದರೆ, ಈ ಇಡೀ ತಂಡ ಏನಿದೆ, ಸಾಮಾನ್ಯವಾಗಿ ನಾವು ಬಳಸೋ ಸಿದ್ಧ ಸೂತ್ರಗಳಲ್ಲಿ ಏನು ಮಾಡ್ತೀವಿ, ಚಿತ್ರೀಕರಣದ ಮುನ್ನ ಒಂದು ತಂಡ ಇರುತ್ತೆ, ಚಿತ್ರೀಕರಣ ಮಾಡಬೇಕಾದ್ರೆ ಒಂದು ತಂಡ ಇರುತ್ತೆ, ಚಿತ್ರೀಕರಣದ ನಂತರದ ಭಾಗ ಇದೆಯಲ್ಲ ಅದಕ್ಕೊಂದು ತಂಡ ಅಂತಿರುತ್ತೆ. ಈ ಹುಡುಗರು ಆ ಮೂರೂ ಭಾಗಗಳನ್ನು ನಿಭಾಯಿಸಿದ್ದೇ ಇದು ಹೊಸತನ ಅದಕ್ಕೊಂದು ದಕ್ಕಿದೆ ಅಂತ. ಅದು ಬಹಳ ಮುಖ್ಯ ಅನ್ಸುತ್ತೆ. ಈ ರಂಗವನ್ನು ಬಳಕೆ ಮಾಡ್ತಿರ್ಬೇಕಾದ್ರೆ ಯಾರಾದ್ರೂ ಬಹಳ ಮುಖ್ಯವಾಗಿ ಮಾಡಬೇಕಾಗಿರೋದು ಆರಂಭದಿಂದ ಅಂತ್ಯದವರೆಗೂ, ಆದಿ ಮಧ್ಯ ಅಂತ್ಯಗಳಿವೆಯಲ್ಲ, ಅವೆಲ್ಲದರ ನಡುವೆ ಅವ್ರು ಇದ್ದಿದ್ದರಿಂದ ಅವರಿಗೆ ಅದು ಕರತಲಾಮರಕವಾಗಿಬಿಟ್ಟಿದೆ ಮತ್ತು ಹಸ್ತಗತವಾಗಿದೆ. ಮಾಧ್ಯಮ ಸಾಮಾನ್ಯವಾಗಿ ನಟರಿಗೆ ನೇಪಥ್ಯದ ವಿಚಾರಗಳು ಗೊತ್ತಿರೋಲ್ಲ, ನೇಪಥ್ಯದವ್ರಿಗೆ ಬಂದು ನಟನೆ ಮಾಡಿ ಯಾವ್ದ್ರದ್ದು ಮುಂದೆ ಅಂತ ಹೇಳಿದ್ರೆ ಅದು ಗೊತ್ತಾಗಲ್ಲ. ಇವ್ರು ಎಲ್ಲರೂ ಮಾಡಬಲ್ಲರು ಅನ್ನೋದು, ಅಂದರೆ ಒಂದು ತಂಡ ದಕ್ತು ರಂಗಕ್ಕೆ ಅನ್ನೋದು ಬಹಳ ಮುಖ್ಯ ಅನ್ನೋದು ಗಮನೀಯ ಅಂಶ. ಅದು ಎಲ್ಲವನ್ನೂ ಬಲ್ಲ, ಎಲ್ಲ ವಿಭಾಗಗಳಲ್ಲೂ ಕೈಯಾಡಿಸಬಲ್ಲ, ಎಲ್ಲ ವಿಭಾಗಗಳನ್ನು ಅರಿತಂಥ ಒಂದು ತಂಡ ಈ ಚಿತ್ರದ ಮುಖಾಂತರ ನಮ್ಮ ರಂಗಕ್ಕೆ ದಕ್ಕಿದೆ ಅನ್ನೋದು ವಿಶೇಷ. ಮತ್ತು ಪ್ರತಿಫಲಕ್ಕೆ, ಅದು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಅಲ್ಲ, ಹರಿಯ ಮನೋಸ್ಥಿತಿ ಅದು. ನಾವು ಅಂದುಕೊಂಡ ರೀತಿಯಲ್ಲಿ ದೃಷ್ಟಿ ಇದ್ದ ಹಾಗೆ ಸೃಷ್ಟಿ. ನಾವು ಮೊದಲೇ ನಾವು ಅಂದ್ಕೊಳ್ಳಿಲ್ಲ ನಮಗೆ ಹರಿಯ ಜಾರಿದೆ ಅಂತ, ಹಾಗಾಗಿ ದಕ್ಕೋಕೆ ಪ್ರಶ್ನೆ ಇರಲಿಲ್ಲ. ನಾವು ನಿತ್ಯ ಯೌವನ, ನಾವು ಚಿರಯೌವನ ಅನ್ನೋದು ಅದು ಮನಸ್ಥಿತಿ, ಅದು ಒಂದು ಮನಸ್ಥಿತಿ ಆಗಿರೋದ್ರಿಂದ ನೋಡಿ ಈಗಲೂ ಹರಿಯ ಹೇಗಿದೆ. ಈ ನನ್ನ ಗೆಳೆಯರು ಭಾಳ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಭಾಳ ಕಾಲದಿಂದ, ನಾನು ಬಲ್ಲೆ ನಾನು. ಮತ್ತು ಗೆಳೆತನ ಅನ್ನೋದಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ, ಅದು ಮುಖ್ಯ ಅನ್ನೋದನ್ನು ನಾನು ಬಲ್ಲಿನಾದ್ರಿಂದ ಈ ಗೆಳೆತನ, ನನ್ನ ಶಾಲಾ ದಿನಗಳ ಗೆಳೆತನವನ್ನು ಬಿಟ್ಕೊಡ್ಬಾರ್ದು ಅನ್ನೋ ಕಾರಣಕ್ಕಾಗಿ, ಅದರ ಬೆಲೆಯನ್ನು ಅರಿತೆ ಅನ್ನೋ ಕಾರಣಕ್ಕಾಗಿ ಅವ್ರು ಏನು ಹೇಳ್ತಾರೆ ಅದನ್ನು ಮಾಡ್ತೀನಿ ಅಂತ ಮುಂಬಂದು ಮಾಡಿದ್ದದ್ದು. ಅವ್ರ ಪಾಪ ಹೇಳ್ತಾರೆ, ನಾನು ಅದಕ್ಕಾಗಿ ಋಣಿ ಇದ್ದೇನೆ, ಅದಕ್ಕಾಗಿ ಧನ್ಯವಾದ ಹೇಳ್ತಾನೆ. ನಾನು ಧನ್ಯವಾದವನ್ನು ಅರ್ಪಿಸಬೇಕು ನನ್ನ ಈ ಸ್ನೇಹಿತರಿಗೆ, ನನ್ನ ಈ ನಿರ್ದೇಶಕರಿಗೆ. ನೀನು ಇದನ್ನು ಮಾಡಬಲ್ಲೆ, ನಿನ್ನಲ್ಲಿ ಅದನ್ನು ಗುರುತಿಸ್ತೀನಿ ಅನ್ನೋ ಮಾತನ್ನು ಅವ್ರು ಹೇಳಿ ನನ್ನಲ್ಲಿ ಈ ಪಾತ್ರವನ್ನು ಮಾಡಿಸಿದ್ದಾರೆ. ಮತ್ತು ಕಲಾವಿದರಾಗಿ ಎಲ್ಲರೂ ಎಲ್ಲ ಪಾತ್ರಗಳನ್ನು ಮಾಡಬೇಕು ಅನ್ನೋದೇ ಹಿರಿಯರು ನಮ್ಗೆ ಹಾಕೊಟ್ಟ ಮೇಲ್ಪಂಕ್ತಿ. ಆ ಮೇಲ್ಪಂಕ್ತಿನ ಕೆಳಪಂಕ್ತಿಗೆ ಸರಿಸಬಾರ್ದು ಅನ್ನೋ ಕಾರಣಕ್ಕಾಗಿ ಅವ್ರು ಕೊಟ್ಟಂಥದ್ದು, ಅವ್ರು ಏನು ಬಯಸಿದ್ದಾರೆ, ಸಾಮಾನ್ಯ ನಿರ್ದೇಶಕರ ಮಾಧ್ಯಮ ಇದು, ಅವ್ರು ಏನು ಬಯಸ್ತಾರೆ ಅದನ್ನು ಮಾಡಬೇಕಾಗಿದ್ದು ನಮ್ಮ ಧರ್ಮ. ಆದ್ದರಿಂದ ವೃತ್ತಿ ಧರ್ಮ, ಆದ್ದರಿಂದ ಆ ವೃತ್ತಿ ಧರ್ಮ ಪಾಲನೆ ಆಗಿದೆ. ಮಿಕ್ಕಂತೆ ಆಗಲೇ ಹೇಳಿದ ಹಾಗೆ ಇಡೀ ತಂಡ ಅದಕ್ಕೆ ಬೆಂಬಲವಾಗಿ ನಿಂತು ತಮ್ಮ ಬಲವನ್ನು ಅದಕ್ಕೆ ಜೋಡಿಸಿದ್ದಾರೆ. ಬಹಳ ಒಳ್ಳೆಯ ಚಿತ್ರ ಆಗಿದೆ ಅಂತ ಧೈರ್ಯವಾಗಿ ಹೇಳ್ಬೋದು. ಅಂದರೆ ರಂಜನೆ ವಿನೋದಕ್ಕೆ ಅಷ್ಟೇ ಅಲ್ಲದೆ ಇನ್ನೊಂದು ಅದರ ಒಳಹರಿವಿನ, ಗುಪ್ತಗಾಮಿನಿಯಾಗಿ ಹರಿಯುವಂಥ ಒಂದು ಒಳಹರಿವನ್ನು ನೋಡಿದಾಗ ಸಹಜವಾಗಿ ಇದೊಂದರಲ್ಲಿ ಬಹಳ ದೊಡ್ಡ ಸಂದೇಶವೇ ಇದೆ ಅಂತ ಯಾರಿಗಾರು ಗೊತ್ತಾಗ್ಬೋದು. ಮೇಲ್ನೋಟಕ್ಕೆ ಅವರು ಅಂತ ಹೇಳ್ತಿರ್ಬೋದು, ಇಲ್ಲ ಯಾರು ಸಂದೇಶಾತ್ಮಕ ಅಂದ ತಕ್ಷಣ ಕೇವಲ ಸಿನಿಮಾ ಇಲ್ಲ, ಅದು ನಮಗೆ ಮೊದಲು ಇಷ್ಟೊಂದೆಲ್ಲ ತಾಪತ್ರೆಯ ನಡುವೆ ಕಫಾಪಿತ್ತ ವಾತದ ನಡುವೆ ಇದು ಬೇರೆ ಯಾಕೆ ಯೋಚನೆ ಮಾಡ್ಬೋದು. ಆದರೆ ಆ ಕಫಾಪಿತ್ತ ವಾತದ ನಡುವೆಯೂ ಬಹಳ ಮುಖ್ಯವಾದಂಥ ಒಂದು ಗುಪ್ತಗಾಮಿನಿಯಾಗಿ ಹರಿಯುವಂಥ ಬಹಳ ಒಳ್ಳೆಯ ಸಂದೇಶವೂ ಇದರಲ್ಲಿದೆ. ಆ ಸಂದೇಶವನ್ನು ದೇಶ, ಅಂದರೆ ದೇಶಸ್ಥರಾದ ನಾವು ಅದನ್ನು ಗ್ರಹಿಸಬೇಕಾಗಿದೆ. ರಸಗ್ರಹಣ ನಮ್ಮಲ್ಲಿರಬೇಕಾಗಿದೆ. ರಸಪೂರಿತವಾದ್ದು ಇದು, ಅದನ್ನು ಭಾಳ ಧೈರ್ಯವಾಗಿ ಹೇಳ್ಬೋದು. ರಸಪೂರಿತವಾದಂಥ ಪ್ರಸ್ತುತಿ ಇದೆ, ರಸಗ್ರಹಣ ಮಾಡಬೇಕಾದಷ್ಟೇ ಬಾಕಿ ಇದೆ.